ಮಿತ್ರರೇ ನಮಸ್ಕಾರ. ಮಿತ್ರರೇ, ಕೆಲವೇ ತಿಂಗಳ ಹಿಂದೆ ಪಂಚರಾಜ್ಯ ಚುನಾವಣೆ ನಡೆದಿತ್ತು. ಆ ಸಂದರ್ಭದಲ್ಲೇ ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಪುತ್ರ ಉದಯನಿಧಿ ಸ್ಟಾಲಿನ್ ಸನಾತನ ಧರ್ಮದ ವಿರುದ್ಧ ಹೇಳಿಕೆ ಕೊಟ್ಟಿದ್ದ. ಆ ಹೇಳಿಕೆ ಎಷ್ಟು ಗಂಭೀರವಾಗಿತ್ತು ಅಂತಂದರೆ, ಯಾವುದೇ ಸನಾತನ ಧರ್ಮೀಯ ಕೂಡ ಅದನ್ನು ಸಹಿಸಿಕೊಳ್ಳುವ ಹಾಗಿರಲಿಲ್ಲ. ಸನಾತನ ಧರ್ಮ ಡೆಂಗಿ, ಮಲೇರಿಯಾ, ಚಿಕನ್ ಗುನ್ಯಾ ಅದನ್ನು ಸರ್ವನಾಶ ಮಾಡಿಬಿಡಬೇಕು, ಅದನ್ನು ದೂರ ಇಡೋದು ಯಾವುದೂ ಕೂಡ ಅಲ್ಲ, ಅದನ್ನು ಸರ್ವನಾಶ ಮಾಡಬೇಕು ಅಂತ ಉದಯನಿಧಿ ಸ್ಟಾಲಿನ್ ಹೇಳಿಕೆ ಕೊಟ್ಟಿದ್ದ. ಮಿತ್ರರೇ, ಇದರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತವಾಗಿತ್ತು. ದೇಶಾದ್ಯಂತ ಪ್ರತಿಭಟನೆಗಳಾಗಿದ್ವು. ಬಿಜೆಪಿ ಇದನ್ನು ಗಂಭೀರವಾಗಿ ಪರಿಗಣಿಸಿ ಅದರ ವಿರುದ್ಧ ಪ್ರಚಾರ ಮಾಡಿತ್ತು. ಸ್ವತಃ ನರೇಂದ್ರ ಮೋದಿ ಅವರು ಇದರ ವಿರುದ್ಧ ಮಾತನಾಡೋದಕ್ಕೆ ಸಂಪುಟ ಸಹೋದ್ಯೋಗಿಗಳಿಗೆ ಕರೆ ನೀಡಿದ್ರು. ಇದೆಲ್ಲ ನಡೆದು ಹೋಗಿತ್ತು. ಇಷ್ಟಾದರೂ ಸಹ ಡಿಎಂಕೆಯ ಮಿತ್ರ ಪಕ್ಷವಾದಂತಹ ಕಾಂಗ್ರೆಸ್ ಒಂದೇ ಒಂದು ಮಾತನಾಡಿರಲಿಲ್ಲ. ಅದು ತಪ್ಪು ಅಂತ ಯಾರೂ ಕೂಡ ಹೇಳಿರಲಿಲ್ಲ. ಕೆಲವರಂತೂ ಅದನ್ನು ಸಮರ್ಥಿಸಿಕೊಳ್ಳುವಂತಹ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಉದಯನಿಧಿ ಹೇಳಿದ್ದು ತಪ್ಪು ಅಂತ ಹೇಳುವಂತಹ ಧೈರ್ಯವನ್ನೇ ಕಾಂಗ್ರೆಸ್ ನಾಯಕರು ತೋರಿಸಿರಲಿಲ್ಲ. ಆದರೆ ಮಿತ್ರರೇ, ಈಗ ಕಾಂಗ್ರೆಸ್ನ ನಾಯಕ ರೇವಂತ್ ರೆಡ್ಡಿ, ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಆ ಹೇಳಿಕೆ ತಪ್ಪು, ಅವರನ್ನು ಶಿಕ್ಷಿಸಬೇಕು ಅಂತ. ನಿಮಗೆ ಆಶ್ಚರ್ಯ ಆಗಬಹುದು, ರೇವಂತ್ ರೆಡ್ಡಿ ಈಗ ಯಾಕೆ ಹೀಗೆ ಹೇಳ್ತಾ ಇದ್ದಾರೆ? ದೊಡ್ಡ ಲಾಜಿಕ್ ಇದೆ. ಉದಯನಿಧಿ ಸ್ಟಾಲಿನ್ಗೆ ಶಿಕ್ಷೆ ಆಗಬೇಕು ಅಂಥೇಳಿ ಒಂದು ಮಾಧ್ಯಮ ಸಂವಾದದಲ್ಲಿ ಹೇಳ್ತಾರೆ. ಉದಯನಿಧಿ ಸ್ಟಾಲಿನ್ ಹೇಳಿಕೆಯನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ. ಸರಿಸುಮಾರು ಒಂದು 6 ತಿಂಗಳ ನಂತರ ಈ ಸ್ಟೇಟ್ಮೆಂಟ್ ಬರ್ತಾ ಇದೆ. ಇದರಿಂದ ಕಾಂಗ್ರೆಸ್ನ ನಿಜ ಬಣ್ಣವೂ ಕೂಡ ಬಯಲಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಮಿತ್ರರೇ, ತಮಿಳುನಾಡಿನಲ್ಲಿ 39 ಕ್ಷೇತ್ರಗಳಿಗೆ ಈಗಾಗಲೇ ಚುನಾವಣೆ ನಡೆದಿದೆ. ಚುನಾವಣೆ ಆದ ಬಳಿಕ ಅಣ್ಣಾಮಲೈ ಹೇಳ್ತಾ ಇದ್ದಾರೆ, ಮರು ಮತದಾನ ಆಗಬೇಕು, ಸಾಕಷ್ಟು ಅನ್ಯಾಯ ಮಾಡಲಾಗಿದೆ ಅಂತ. ಈ ವಿಚಾರದ ಬಗ್ಗೆಯೂ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಒಂದಷ್ಟು ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಮಮತಾ ಬ್ಯಾನರ್ಜಿ ಹೇಳ್ತಾ ಇದ್ದಾರೆ, ಈ ಬಾರಿ ಚುನಾವಣೆಯನ್ನು ಏಪ್ರಿಲ್ 19ರಿಂದ ಜೂನ್ 1ನೇ ತಾರೀಕುವರೆಗೆ ಇಡಲಾಗಿದೆ. ನರೇಂದ್ರ ಮೋದಿ ಅವರಿಗೆ ಅನುಕೂಲ ಮಾಡೋದಕ್ಕೋಸ್ಕರವಾಗಿ ಈ ಚುನಾವಣಾ ದಿನಾಂಕವನ್ನು ನಿಗದಿ ಮಾಡಲಾಗಿದೆ. ಇದು ನರೇಂದ್ರ ಮೋದಿ ಅವರ ಫೇವರ್ ಆಗಿ ಮಾಡಿರುವಂತಹದ್ದು. ಬಿಜೆಪಿಗೆ ಬೇಕಾದಂತೆ ಚುನಾವಣೆಯನ್ನು ನಿಗದಿ ಮಾಡಲಾಗಿದೆ ಅಂತ ಮಮತಾ ಬ್ಯಾನರ್ಜಿ ಆರೋಪ ಮಾಡ್ತಾ ಇದ್ದಾರೆ. ಅವರಿಗೆ ಸದ್ಯ ಹೆಲಿಕಾಪ್ಟರ್ ಸಿಗ್ತಾ ಇಲ್ವಂತೆ, ಅದಕ್ಕೂ ಕೂಡ ಬಿಜೆಪಿಯನ್ನು ದೂರಿದ್ದಾರೆ. ಮಿತ್ರರೇ, ಈ ಎಲ್ಲ ವಿಚಾರಗಳನ್ನು, ಚುನಾವಣೆಗೆ ಸಂಬಂಧಪಟ್ಟಂತಹ ಈ ಎಲ್ಲ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ, ಈ ತೆಲಂಗಾಣದ ಸಿಎಂ ರೇವಂತ್ ರೆಡ್ಡಿ ಉದಯನಿಧಿ ಸ್ಟಾಲಿನ್ ಹೇಳಿಕೆಯ ಬಗ್ಗೆ ಒಂದಷ್ಟು ಮಾತನಾಡಿದಾರಲ್ಲ, ಅದ್ರ ಬಗ್ಗೆ ಹೇಳ್ಬಿಡ್ತೀನಿ. ಮಿತ್ರರೇ, ಈ ರೇವಂತ್ ರೆಡ್ಡಿ ಆವಾಗವಾಗ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾರೆ. ಅದನ್ನು ನೋಡಿದಂತಹ ಸಂದರ್ಭದಲ್ಲಿ ಇವರು ಕಂಪ್ಲೀಟ್ ಆಗಿ ಇನ್ನು ಕಾಂಗ್ರೆಸ್ಗೆ ಒಗ್ಗಿಕೊಂಡಿಲ್ವಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ನಿಮಗೆಲ್ಲ ಗೊತ್ತು, ರೇವಂತ್ ರೆಡ್ಡಿ ಮೂಲತಃ ಸಂಘ ಪರಿವಾರದವರು. ಅವರು ಸಂಘ ಪರಿವಾರದ ಹಿನ್ನೆಲೆ ಇರುವಂಥ ನಾಯಕ. ಆದರೆ ಇವತ್ತು ಅವರು ಕಾಂಗ್ರೆಸ್ನಲ್ಲಿದ್ದಾರೆ. ಕಾಂಗ್ರೆಸ್ ಅಧಿಕಾರದಲ್ಲಿರುವಂತಹ ರಾಜ್ಯದಲ್ಲಿ ಅವರು ಮುಖ್ಯಮಂತ್ರಿ. ಅವರು ತೆಲಂಗಾಣದ ಮುಖ್ಯಮಂತ್ರಿ ಆದ ಬಳಿಕವೂ ಕೂಡ ಅನೇಕ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಇದು ಕಾಂಗ್ರೆಸ್ಗೆ ಹೊಂದಿಕೊಳ್ಳುವಂತಹ ಸ್ಟೇಟ್ಮೆಂಟ್ ಅಲ್ಲ. ಒಂದೊಂದೇ ಹೇಳ್ತೀನಿ ನಿಮಗೆ. ಮೋದಿ ನಮ್ಮ ದೊಡ್ಡಣ್ಣ, ಅವರ ಸಹಾಯ ಇಲ್ಲದೆ ತೆಲಂಗಾಣವನ್ನು ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸ್ವತಃ ಮೋದಿ ಅವರ ಸಮಾರಂಭದಲ್ಲೇ ರೇವಂತ್ ರೆಡ್ಡಿ ಹೇಳಿದ್ರು. ಅಂದರೆ ಚುನಾವಣೆ ಸಂದರ್ಭದಲ್ಲಿ ಮೋದಿ ವಿರುದ್ಧ ಪ್ರಚಾರ ಮಾಡಿದ್ರು, ಮೋದಿ ವಿರುದ್ಧವಾಗಿ ಹೇಳಿಕೆ ಕೊಟ್ಟಿದ್ರು. ಅದೆಲ್ಲ ಆದ ಮೇಲೆ ತೆಲಂಗಾಣದ ಅಭಿವೃದ್ಧಿಗೋಸ್ಕರವಾಗಿ ನಾವು ಮೋದಿ ಜೊತೆಗೆ ಕೈ ಜೋಡಿಸ್ತೀವಿ, ಅವರು ನಮಗೆ ದೊಡ್ಡಣ್ಣ ಇದ್ದಂತೆ, ಅವ್ರ ಸಹಾಯ ಇಲ್ಲದೆ ನಾವು ತೆಲಂಗಾಣವನ್ನು ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಇದನ್ನು ಕಾಂಗ್ರೆಸ್ನವರು ಒಂಥರ ವಿಚಿತ್ರವಾಗಿ ನೋಡುವಂತಹ ಸನ್ನಿವೇಶ ನಿರ್ಮಾಣ ಆಯಿತು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನರೇಂದ್ರ ಮೋದಿ ಅವರ ಸರ್ಕಾರ ಈ ಬಾರಿ ಭಾರತ ರತ್ನ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಚೆಕ್ ಮೀಟ್ ಕೊಟ್ಟಿತ್ತು. ನಿಮಗೆ ವಿಡಿಯೋ ಮಾಡಿ ಕೂಡ ತಿಳಿಸಿದ್ದೆ. PV ನರಸಿಂಹರಾವ್ ಅವರನ್ನು ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಒಪ್ಕೊಳ್ಳೋದಿಲ್ಲ. ಮುಖ್ಯವಾಗಿ ಸೋನಿಯಾ ಗಾಂಧಿ ಬೆಂಬಲಿಗರು ಅವರ ಹೆಸರನ್ನು ಕೂಡ ಎತ್ತೋದಿಲ್ಲ. ಸೋನಿಯಾ ಗಾಂಧಿ ಮತ್ತು PV ನರಸಿಂಹರಾವ್ ನಡುವೆ ಒಂದು ದೊಡ್ಡ ಕಂದಕ ನಿರ್ಮಾಣ ಆಗಿತ್ತು. ಇವತ್ತಿಗೂ ಕೂಡ ಸೋನಿಯಾ ಗಾಂಧಿಗೆ PV ನರಸಿಂಹರಾವ್ ಅವರನ್ನು ಕಂಡ್ರೆ ಆಗೋದೇ ಇಲ್ಲ. PV ನರಸಿಂಹರಾವ್ ಸಾವಾಗಿ 10-20 ವರ್ಷವೇ ಕಳೆದು ಹೋಗಿದೆ. ಹೀಗಿದ್ರೂ ಕೂಡ ಸೋನಿಯಾ ಗಾಂಧಿ ಮತ್ತು ಅವರ ಬೆಂಬಲಿಗರು PV ನರಸಿಂಹರಾವ್ ಅವರನ್ನು ಇಷ್ಟಪಡೋದಿಲ್ಲ. ಅದೇನು ಕಾರಣ, ಏನು ಎತ್ತ ಎಲ್ಲ ಹಿಂದೆ ವಿಡಿಯೋದಲ್ಲಿ ನಿಮಗೆ ವಿವರಿಸಿದ್ದೆ. ಇವತ್ತು ನಾನು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ಅಂತಹ PV ನರಸಿಂಹರಾವ್ ಅವರಿಗೆ ಬಿಜೆಪಿ ಸರ್ಕಾರ, ಅಂದರೆ ನರೇಂದ್ರ ಮೋದಿ ಅವರ ಸರ್ಕಾರ ಭಾರತ ರತ್ನವನ್ನು ಘೋಷಣೆ ಮಾಡಿತು. ಆಗ ತೆಲಂಗಾಣದ ಮುಖ್ಯಮಂತ್ರಿ ಆಗಿರುವಂತಹ ರೇವಂತ್ ರೆಡ್ಡಿ ಅವರು ಅದನ್ನು ಸ್ವಾಗತಿಸಿದ್ರು. ನಿಜವಾಗ್ಲೂ ಮೋದಿ ಸರ್ಕಾರ ಒಳ್ಳೆಯದು ಮಾಡಿದೆ ಅಂಥೇಳಿ ಮೋದಿ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿದ್ರು. PV ನರಸಿಂಹರಾವ್ ಆಂಧ್ರದ ಆತ್ಮ. ಅಂತಹ PV ನರಸಿಂಹರಾವ್ ಅವರಿಗೆ ಭಾರತ ರತ್ನ ಕೊಟ್ಟಿದ್ದನ್ನು ನಾವು ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ರು. ಜೊತೆಗೆ PV ನರಸಿಂಹರಾವ್ ಪುತ್ಥಳಿಗೆಲ್ಲ ಅವರು ಮಾಲಾರ್ಪಣೆ ಮಾಡಿದ್ರು, ಅದನ್ನು ಸಂಭ್ರಮಿಸಿದ್ರು. ಕಾಂಗ್ರೆಸ್ ಪಕ್ಷದವರಿಗೆ ಇದೊಂಥರ ಇರಿಸು ಮುರಿಸು ಉಂಟಾಗುವಂತಹ ಸಿಚುವೇಶನ್. ಯಾಕೆಂದರೆ ಕಾಂಗ್ರೆಸ್ ಪಕ್ಷದವರು ಯಾರೂ ಕೂಡ ಇದನ್ನು ಸಮರ್ಥಿಸಿಕೊಂಡಿಲ್ಲ. ಬಿಜೆಪಿ ರಾಜಕೀಯಕ್ಕೋಸ್ಕರವಾಗಿ ಇದನ್ನೆಲ್ಲ ಮಾಡ್ತಾ ಇದೆ ಅಂದರು. PV ನರಸಿಂಹರಾವ್ ಅವರಿಗೆ ಕೊಡಬೇಕಾಗಿತ್ತು, ಅವರಿಗೆ ಸಲ್ಲಬೇಕಾದಂತಹ ಗೌರವ ಸಲ್ತಾ ಇದೆ ಅಂತ ಯಾರೂ ಕೂಡ ಹೇಳಿಲ್ಲ. ಇದು ಕೇವಲ ರಾಜಕೀಯ ಅಂತ ಟೀಕೆ ಮಾಡ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ರೇವಂತ್ ರೆಡ್ಡಿ ಅದನ್ನು ಸ್ವಾಗತ ಮಾಡಿ ನರೇಂದ್ರ ಮೋದಿ ಅವರನ್ನು ಹೊಗಳಿದ್ರು. ಈಗ ಮಿತ್ರರೇ, ಇದೇ ರೇವಂತ್ ರೆಡ್ಡಿ ತಮ್ಮ ಕಾಂಗ್ರೆಸ್ ಪಕ್ಷದ ಮಿತ್ರ ಪಕ್ಷವಾಗಿರುವಂತಹ DMK ವಿರುದ್ಧ ಟೀಕೆ ಮಾಡಿದ್ದಾರೆ. ಟೈಮ್ಸ್ ನೌ ಚಾನೆಲ್ನಲ್ಲಿ ರೇವಂತ್ ರೆಡ್ಡಿ ಒಂದು ಸಂವಾದದಲ್ಲಿ ಭಾಗಿಯಾಗಿದ್ರು. ಆಗ ಆಂಕರ್ ಕೇಳ್ತಾರೆ, ಹಿಂದೂ ಧರ್ಮದ ವಿರುದ್ಧ, ಸನಾತನ ಧರ್ಮದ ವಿರುದ್ಧ ಉದಯನಿಧಿ ಸ್ಟಾಲಿನ್ ಹೇಳಿಕೆ ಕೊಟ್ಟಿದ್ರು. ನಿಮ್ಮ ಪಕ್ಷದ ಯಾರೂ ಕೂಡ ಅದನ್ನು ಖಂಡಿಸಿಲ್ಲ, ಅದು ತಪ್ಪಲ್ವಾ ಅಂತ ಕೇಳ್ತಾರೆ.
ಅದಕ್ಕೆ ರೇವಂತ್ ರೆಡ್ಡಿ ಹೇಳ್ತಾರೆ, ನಿಜವಾಗ್ಲೂ ತಪ್ಪು. ಉದಯನಿಧಿ ಸ್ಟಾಲಿನ್ ಅವರ ಹೇಳಿಕೆಯನ್ನು ಸಮರ್ಥಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ಧರ್ಮದ ವಿರುದ್ಧ, ಯಾವುದೇ ಜಾತಿಯ ವಿರುದ್ಧ, ಯಾವುದೇ ಪಂಗಡದ ವಿರುದ್ಧ ಯಾರೂ ಕೂಡ ಹೇಳಿಕೆ ಕೊಡಬಾರ್ದು. ಹಾಗೆ ಹೇಳಿಕೆ ಕೊಡೋದನ್ನು ನಾವಂತೂ ಒಪ್ಪೋದಿಲ್ಲ. ಅದಕ್ಕೆ ಆ್ಯಂಕರ್ ಕೇಳ್ತಾರೆ, ನಿಮ್ಮ ಪಕ್ಷದವ್ರು ಯಾರು ಕೂಡ ಅದರ ವಿರುದ್ಧವಾಗಿ ಮಾತನಾಡ್ತಿಲ್ವಲ್ಲ, ನೀವೀಗೇನೋ ಹೇಳ್ತಾ ಇದ್ದೀರಿ ಅಂತ. ಅದಕ್ಕೆ ರೇವಂತ್ ರೆಡ್ಡಿ ಹೇಳ್ತಾರೆ, ನಾನು ತೆಲಂಗಾಣದ ಮುಖ್ಯಮಂತ್ರಿಯಾಗಿ ಹೇಳ್ತಾ ಇದ್ದೀನಿ, ಆ ಹೇಳಿಕೆಯನ್ನು ಸಮರ್ಥಿಸಿಕೊಳ್ಳೋದಿಲ್ಲ. ಜಾತಿ ಧರ್ಮ ಪಂಗಡದ ವಿರುದ್ಧವಾಗಿ ಹೇಳಿಕೆ ಕೊಡುವವರನ್ನು ಶಿಕ್ಷಿಸಬೇಕು, ಅವರು ಶಿಕ್ಷೆಗೆ ಅರ್ಹವಾಗ್ತಾರೆ. ಆಗ ಆ್ಯಂಕರ್ ಕೇಳ್ತಾರೆ, ಉದಯನಿಧಿಯನ್ನು ಶಿಕ್ಷಿಸಬೇಕಾ ಅಂತ. ಅದಕ್ಕೆ ರೇವಂತ್ ರೆಡ್ಡಿ ಹೇಳ್ತಾರೆ, ಖಂಡಿತವಾಗ್ಲೂ ಶಿಕ್ಷಿಸಬೇಕು. ಯಾಕೆ ಶಿಕ್ಷಿಸಬಾರ್ದು? ಧರ್ಮ ಪಂಗಡ ಜಾತಿ ವಿರುದ್ಧ ಹೇಳಿಕೆ ಕೊಡೋರನ್ನ ಮುಲಾಜಿಲ್ಲದೆ ಶಿಕ್ಷೆಗೊಳಪಡಿಸಬೇಕು ಅಂತ ಹೇಳಿ ರೇವಂತ್ ರೆಡ್ಡಿ ಹೇಳ್ತಾರೆ. ಅವ್ರು ನಿಮ್ಮ ಸಹಪಾಠಿ ಪಕ್ಷ ಅಲ್ವಾ ಕೇಳಿದ್ದಕ್ಕೆ? ಆಗಿದ್ರೇನು, ತಪ್ಪು ತಪ್ಪೆ ಅನ್ನುವ ರೀತಿಯಲ್ಲಿ ರೇವಂತ್ ರೆಡ್ಡಿ ಬಹಳ ಗಟ್ಟಿಯಾಗಿ ಮಾತನಾಡ್ತಾರೆ. ದೊಡ್ಡ ಮಟ್ಟದಲ್ಲಿ ಈ ಬಗ್ಗೆ ಚರ್ಚೆ ಆಗೋದಕ್ಕೆ ಶುರುವಾಯಿತು. ಕಾಂಗ್ರೆಸ್ನ ಸಿಎಂ ಆಗಿರುವಂತಹ ರೇವಂತ್ ರೆಡ್ಡಿ ತಮಿಳುನಾಡಿನ ಸ್ಟಾಲಿನ್ ಅವರ ಪುತ್ರ ಉದಯನಿಧಿ ಹೇಳಿಕೆಯ ಬಗ್ಗೆ ಈಗ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ಗೆ ಕೊನೆಗೂ ಬುದ್ಧಿ ಬಂದಿದೆ ಅನ್ನುವ ರೀತಿಯಲ್ಲಿ ಮಾತನಾಡೋದಕ್ಕೆ ಶುರು ಮಾಡಿದ್ರು. ಆದರೆ ಮಿತ್ರರೇ, ಇದರ ಹಿಂದೆ ದೊಡ್ಡ ರಾಜಕೀಯ ಲೆಕ್ಕಾಚಾರ ಇದೆ. ಅದೇನು ಅಂತ ಹೇಳ್ತೀನಿ ಕೇಳಿ. ರೇವಂತ್ ರೆಡ್ಡಿ ಹೀಗೆ ಹೇಳ್ತಿದ್ದ ಹಾಗೆ DMK ನಾಯಕರ ಬಳಿಯಲ್ಲೂ ಕೂಡ ಇದನ್ನು ಮಾಧ್ಯಮದವರು ಪ್ರಶ್ನೆ ಮಾಡಿದ್ರು. ಆ ಸಂದರ್ಭದಲ್ಲಿ DMK ನಾಯಕರು ಏನು ಹೇಳಿದ್ರು ಗೊತ್ತಾ? ಮುಖ್ಯವಾಗಿ ಎಳಂಗೋವನ್ ಅನ್ನುವಂಥ DMK ನಾಯಕ, ಆತ ಹೇಳ್ತಾರೆ, ನಮ್ಮಲ್ಲೆಲ್ಲ ಚುನಾವಣೆ ಮುಗಿದು ಹೋಗಿದೆ, ನಮಗೇನು ಸಮಸ್ಯೆ ಇಲ್ಲ, ಅವ್ರು ಏನಾದರೂ ಹೇಳ್ಕೊಳ್ಳಿ. ಅದೂ ಅಲ್ಲದೆ ನಾವು ರಾಹುಲ್ ಗಾಂಧಿ ಮತ್ತು ನಮ್ಮ ನಾಯಕನಾದಂತಹ ಸ್ಟಾಲಿನ್ ನಡುವೆ ಉತ್ತಮವಾದ ಹೊಂದಾಣಿಕೆ ಇದೆ. ನಮಗೆ ಈ ರೀತಿಯ ಹೇಳಿಕೆಯಿಂದ ಬಿರುಕು ಬರುವಂತಹದ್ದು, ಪಕ್ಷದಲ್ಲಿ ಡ್ಯಾಮೇಜ್ ಆಗುವಂಥದ್ದು ಯಾವುದೂ ಕೂಡ ಆಗೋದಿಲ್ಲ. ತಮಿಳುನಾಡಿನಲ್ಲಿ 19ನೇ ತಾರೀಕು ಚುನಾವಣೆ ಮುಗಿದು ಹೋಗಿದೆಯಲ್ಲ ಅಂತ ಮಾತನಾಡ್ತಾರೆ. ಮಿತ್ರರೇ, ಯೋಚನೆ ಮಾಡಿ, ಕಾಂಗ್ರೆಸ್ ಪಂಚರಾಜ್ಯ ಚುನಾವಣೆ ನಡೀತಿರುವಂತಹ ಸಂದರ್ಭದಲ್ಲೂ ಕೂಡ ಈ ಬಗ್ಗೆ ಮಾತನಾಡಿರಲಿಲ್ಲ. ಈ ಚುನಾವಣೆ ಘೋಷಣೆ ಆದಂತಹ ಸಂದರ್ಭದಲ್ಲೂ ಈ ಬಗ್ಗೆ ಮಾತನಾಡಿರಲಿಲ್ಲ. ಯಾವಾಗ ತಮಿಳುನಾಡಿನಲ್ಲಿ ಚುನಾವಣೆ ಮುಕ್ತಾಯ ಆಯಿತು, ಏಪ್ರಿಲ್ 19ನೇ ತಾರೀಕು ಇಡೀ ತಮಿಳುನಾಡಿನ 39 ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ಚುನಾವಣೆ ನಡೀತು. ಆ ಚುನಾವಣೆ ಮುಗಿದ ಬಳಿಕ ರೇವಂತ್ ರೆಡ್ಡಿ ಈ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಆ ಹೇಳಿಕೆ ತಪ್ಪು, ಆ ಹೇಳಿಕೆ ಕೊಟ್ಟವರನ್ನ ಶಿಕ್ಷಿಸಬೇಕು ಅಂತ. ಇದು ರಾಜಕೀಯ ಲೆಕ್ಕಾಚಾರ ನೋಡಿ. ತಮಿಳುನಾಡು ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಮಾತನಾಡೋದಿಲ್ಲ. ಈಗ ಅಲ್ಲಿ ಚುನಾವಣೆ ಆಗೋಗಿದೆ, ಇನ್ನೇನೇ ಹೇಳಿಕೆ ಕೊಡಲಿ, ಏನೇ ಮಾಡಲಿ, ಅದು ಯಾವುದು ಕೂಡ ಸಂಬಂಧಪಡೋದಿಲ್ಲ. ತೆಲಂಗಾಣದಲ್ಲಿ ಇನ್ನೂ ಚುನಾವಣೆ ಆಗಿಲ್ಲ. ತೆಲಂಗಾಣ ಚುನಾವಣೆಗೂ ಮುಂಚೆ ಈ ಹೇಳಿಕೆಯನ್ನು ಕೊಡುವಂಥದ್ದು. ಇದೊಂದು ರೀತಿಯಲ್ಲಿ ಓಲು ಮುರಿಬಾರ್ದು, ಹಾವು ಸಾಯಬಾರ್ದು, ಇಂತಹ ಲೆಕ್ಕಾಚಾರ ಕಾಂಗ್ರೆಸ್ನ ನಾಯಕರದ್ದು. ಇದಿಷ್ಟು ಉದಯನಿಧಿ ಸ್ಟಾಲಿನ್ ಹೇಳಿಕೆಯನ್ನು ರೇವಂತ್ ರೆಡ್ಡಿ ಖಂಡಿಸಿರುವ ವಿಚಾರವಾದರೆ, ತಮಿಳುನಾಡಿನಲ್ಲಿ 39 ಕ್ಷೇತ್ರಗಳಿಗೆ ಚುನಾವಣೆ ಮುಕ್ತಾಯ ಆಗಿದೆ. ಈ ಸಂದರ್ಭದಲ್ಲಿ ತಮಿಳುನಾಡಿನ ಬಿಜೆಪಿ ಘಟಕದ ಅಧ್ಯಕ್ಷರಾಗಿರುವಂತಹ ಅಣ್ಣಾಮಲೈ ಒಂದು ಡಿಮ್ಯಾಂಡ್ ಇಟ್ಟಿದ್ದಾರೆ. ಅದೇನು ಕೇಳಿದ್ರೆ, ತಮಿಳುನಾಡಿನ ಕೆಲ ಕ್ಷೇತ್ರಗಳಿಗೆ ಉಪಚುನಾವಣೆ ಆಗಬೇಕು. ತಮಿಳುನಾಡಿನ ಎಲೆಕ್ಷನ್ನಲ್ಲಿ ಸಾಕಷ್ಟು ಗೋಲ್ಮಾಲ್ ಆಗಿದೆ ಅಂತ. ಹಾಗಾದರೆ ಏನು ಗೋಲ್ಮಾಲು ಅಂತ ಕೇಳಿದ್ರೆ, ತಮಿಳುನಾಡಿನಲ್ಲಿ ಚುನಾವಣೆ ನಡೆಯುವಂತಹ ದಿನ ಅನೇಕ BJP ಕಾರ್ಯಕರ್ತರ ಹೆಸರು ಮತದಾರರ ಪಟ್ಟಿಯಲ್ಲೇ ಇರಲಿಲ್ವಂತೆ. ಅದೆಲ್ಲ ಕಣ್ಮರೆಯಾಗಿತ್ತು. ಅವರಿಗೆ ಮತದಾನ ಮಾಡೋದಕ್ಕಾಗೋದಿಲ್ಲ. ಹುಡುಕಿ BJP ಕಾರ್ಯಕರ್ತರ ಹೆಸರನ್ನೇ ನಾಪತ್ತೆ ಮಾಡಲಾಗಿದೆ. ಇದರ ಹಿಂದೆ ರಾಜಕೀಯ ಷಡ್ಯಂತ್ರ ಇದೆ. ಹೀಗಾಗಿ ಕೆಲ ಕ್ಷೇತ್ರಗಳಲ್ಲಿ ನಮಗೆ ಹಿನ್ನಡೆ ಆಗಬಹುದು. ಇದು ವ್ಯವಸ್ಥಿತ ಪಿತೂರಿ. ಈ ಕಾರಣದಿಂದಾಗಿ ತಮಿಳುನಾಡಿನ ಕೆಲ ಕ್ಷೇತ್ರಗಳಿಗೆ ಉಪಚುನಾವಣೆಯನ್ನು ನಡೆಸಿ ಅಂತ ಅಣ್ಣಾಮಲೈ ಡಿಮ್ಯಾಂಡ್ ಇಟ್ಟಿದ್ದಾರೆ. ಮಿತ್ರರು, ಇದೆಲ್ಲ ಪ್ರತಿ ಬಾರಿ ಆಗುವಂಥದ್ದು. ಕೆಲವರ ಹೆಸರು ನಾಪತ್ತೆ ಆಗಿರುತ್ತೆ, ಅದರ ಹಿಂದೆ ರಾಜಕೀಯ ಷಡ್ಯಂತ್ರ ಇದೆ ಅಂತ ಪ್ರತಿ ಬಾರಿಯೂ ಆರೋಪ ಕೇಳಿಬರುತ್ತೆ. ಆದರೆ ಚುನಾವಣಾ ಆಯೋಗ ಮಾತ್ರ ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮರು ಚುನಾವಣೆಯಂತೂ ಆಗುವಂಥ ಸಾಧ್ಯತೆಯೇ ಇಲ್ಲ. ಇನ್ನೊಂದು ಕಡೆಯಲ್ಲಿ ಬಂಗಾಳದ CM ಮಮತಾ ಬ್ಯಾನರ್ಜಿ ದೊಡ್ಡ ಮಟ್ಟದಲ್ಲಿ BJP ಮತ್ತು ನರೇಂದ್ರ ಮೋದಿ ಅವರನ್ನು ಟಾರ್ಗೆಟ್ ಮಾಡಿ ಮಾತನಾಡ್ತಾ ಇದ್ದಾರೆ. ನಿಮಗೆ ಅನಿಸ್ಬಹುದು, ಅದೇನು ಹೊಸದಾ? ಅವರು ಮಾಮೂಲಿಯಾಗಿ BJP ವಿರುದ್ಧವೇ ಮಾತನಾಡುವಂಥದ್ದು, ನರೇಂದ್ರ ಮೋದಿ ಅವರ ವಿರುದ್ಧವೇ ಮಾತನಾಡುವಂಥದ್ದು ಅಂತ. ಆದರೆ ಈ ಬಾರಿ ಮಮತಾ ಬ್ಯಾನರ್ಜಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಕೇವಲ BJP ಮಾತ್ರ ಅಲ್ಲ, ಚುನಾವಣಾ ಆಯೋಗವನ್ನು ಕೂಡ BJPಯ B ಟೀಮ್ ಅನ್ನುವಂತೆ ಮಾತನಾಡಿದ್ದಾರೆ. ಅವರೇನು ಹೇಳಿದ್ದಾರೆ ಕೇಳಿದ್ರೆ, ಪ್ರತಿ ಬಾರಿ ಲೋಕಸಭಾ ಚುನಾವಣೆಯೂ ಕೂಡ 1 ತಿಂಗಳ ಅವಧಿಯಲ್ಲಿ ಮುಕ್ತಾಯ ಆಗ್ತಾ ಇತ್ತು. ಬಹಳ ವೇಗವಾಗಿ ಚುನಾವಣೆ ಮುಕ್ತಾಯ ಮಾಡಲಾಗ್ತಾ ಇತ್ತು. ಆದರೆ ಈ ಬಾರಿ ಮಾತ್ರ ಏಪ್ರಿಲ್ 19ಕ್ಕೆ ಚುನಾವಣೆ ಆರಂಭವಾದರೆ ಜೂನ್ 1ಕ್ಕೆ ಮುಕ್ತಾಯವಾಗ್ತಾ ಇದೆ. 7 ಹಂತದಲ್ಲಿ ಮತದಾನ ಮಾಡಲಾಗ್ತಾ ಇದೆ. ಇದರ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ನರೇಂದ್ರ ಮೋದಿ ಅವರು ಇಡೀ ದೇಶವನ್ನು ಸುತ್ತಿ ಪ್ರಚಾರ ಮಾಡೋದಕ್ಕೆ ಅನುಕೂಲವಾಗಲಿ ಅಂತಲೇ ಚುನಾವಣಾ ಆಯೋಗ ಈ ಡೇಟನ್ನು ಫಿಕ್ಸ್ ಮಾಡಿದೆ. ಹೀಗಂತ ಮಮತಾ ಬ್ಯಾನರ್ಜಿ ಆರೋಪ ಮಾಡ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ನರೇಂದ್ರ ಮೋದಿ ಅವರು ವಾಯುಸೇನೆಯ ವಿಮಾನವನ್ನು ಬಳಸಿಕೊಂಡು, ಈ ದೇಶದ ಸಂಪತ್ತನ್ನು ಬಳಸಿಕೊಂಡು ಇಡೀ ದೇಶದಲ್ಲಿ ಪ್ರಚಾರ ಮಾಡ್ತಾರೆ. ವ್ಯವಸ್ಥೆಯನ್ನು ದುರ್ಬಳಕೆ ಮಾಡಿಕೊಂಡು BJP ಪ್ರಚಾರ ಮಾಡ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಎಲ್ಲ ಖಾಸಗಿ ಹೆಲಿಕಾಪ್ಟರ್ಗಳನ್ನು BJPಯವರೇ ಬುಕ್ ಮಾಡ್ಕೊಂಡಿದ್ದಾರೆ. ನಮಗೆ ಬೇಕು ಅಂತಂದರೆ ಒಂದೇ ಒಂದು ಹೆಲಿಕಾಪ್ಟರ್ ಸಿಗ್ತಾ ಇಲ್ಲ. ನಾವು ಪ್ರಚಾರ ಮಾಡೋದು ಹೇಗೆ? ಎಲ್ಲೋದನ್ನು BJP ಹೈಜಾಕ್ ಮಾಡಿದೆ ಅನ್ನುವ ರೀತಿಯಲ್ಲಿ ಮಮತಾ ಬ್ಯಾನರ್ಜಿ ಅವರು BJP ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ. ಅದರ ಪಶ್ಚಿಮ ಬಂಗಾಳದಲ್ಲೂ ಕೂಡ 1 ಹಂತದ ಮತದಾನ ಮುಕ್ತಾಯಗೊಂಡಿದೆ. ಹೀಗಿದ್ರೂ ಕೂಡ ಅಲ್ಲಿ ರಾಜಕೀಯ ಮಾತ್ರ ತಣ್ಣಗಾಗ್ತಾ ಇಲ್ಲ.
ಮುಂದಿನ ಹಂತದ ಚುನಾವಣೆ ಸಮೀಪಿಸುತ್ತಿದ್ದಂತೆ ಮಮತಾ ಬ್ಯಾನರ್ಜಿ ಅಬ್ಬರದ ಪ್ರಚಾರ ಮಾಡ್ತಾ ಇದ್ದಾರೆ. BJPಯನ್ನು ನೇರವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈ ಬಾರಿ ಪಶ್ಚಿಮ ಬಂಗಾಳದ ಚುನಾವಣಾ ಕಣ ಬಹಳ ಜಿದ್ದಾಜಿದ್ದಿ ಇದೆ. ಅನೇಕ ಸಮೀಕ್ಷೆಗಳೇನು ಹೇಳ್ತಾ ಇದ್ದಾವೆ, BJP ಈ ಬಾರಿ TMCಯನ್ನು ಓವರ್ಟೇಕ್ ಮಾಡುತ್ತೆ, BJP TMCಗಿಂತ ಹೆಚ್ಚು ಸೀಟನ್ನು ಗೆಲ್ಲುತ್ತೆ ಅಂತ ಅನೇಕ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಆ ಸಮೀಕ್ಷೆಗಳು ಹೊರಬಂದ ಬಳಿಕ ಮಮತಾ ಬ್ಯಾನರ್ಜಿ ನಿದ್ದೆ ಮಾಡೋದನ್ನೇ ಬಿಟ್ಟಿದ್ದಾರೆ. ಪ್ರತಿದಿನವೂ ದಣಿವರಿಯದೆ ಪ್ರಚಾರ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೂ BJPಯನ್ನು ಮುಂದೆ ಹೋಗೋದಕ್ಕೆ ಬಿಡಬಾರ್ದು, ಅವರು ಕನಿಷ್ಠ ಸೀಟನ್ನು ಗೆಲ್ಲಬೇಕು ಅಂತ ಮಮತಾ ಬ್ಯಾನರ್ಜಿ ದೊಡ್ಡ ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾರೆ. ಏನಾಗುತ್ತೆ ಏನು ಈಗಲೇ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮತದಾರರು ತಮ್ಮ ತೀರ್ಪನ್ನು ಕೊಡ್ತಾರೆ. ಇದೆಲ್ಲವೂ ಕೂಡ ಜೂನ್ 4ನೇ ತಾರೀಕು ಇಡೀ ದೇಶದ ಮುಂದೆ ಜಗಜ್ಜಾಹೀರಾಗುತ್ತೆ. ಮಿತ್ರರೇ, ಇದಿಷ್ಟು ಚುನಾವಣೆಗೆ ಸಂಬಂಧಪಟ್ಟಂತೆ ಕೆಲ ವಿಚಾರಗಳು. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.